ಎಲ್ರಿಗೂ ನಮಸ್ಕಾರ. ಇವತ್ತು ಅತಿ ಸುಲಭವಾಗಿ ಮಾಡ್ತಕ್ಕಂಥ ಅಕ್ಕಿ ಚಕ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಚಕ್ಲಿ ಅಂದ ತಕ್ಷಣ ಅಕ್ಕಿನ ಹುರ್ಕೋಬೇಕು, ಗಿರಣಿ ಕೊಟ್ಟು ಹಿಟ್ಟು ಮಾಡ್ಕೋಬೇಕು. ಆದರೆ ಈ ವಿಧಾನದಲ್ಲಿ ನಾನು ತೋರಿಸ್ತಿರುವಂಥ ಈ ವಿಧಾನದಲ್ಲಿ ಅಕ್ಕಿನ ಹುರ್ಕೊಳ್ಳೋದು ಬೇಕಾಗಿಲ್ಲ, ಗಿರಣಿ ಕೊಟ್ಟು ಹಿಟ್ಟು ಮಾಡೋದು ಬೇಕಾಗಿಲ್ಲ. ಅತಿ ಸುಲಭವಾದಂತಹ ಒಂದು ಚಕ್ಲಿ ರೆಸಿಪಿ. ತುಂಬ ಗರಿಗರಿಯಾಗಿರ್ತದೆ. ಅದೇ ರೀತಿ 100% ಪರ್ಫೆಕ್ಟ್ ಆದಂತಹ ಚಕ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಹಾಗಾದರೆ ಈ ಗರಿಗರಿಯಾದಂತಹ ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ. ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಲೋಟನ ಅಳತೆಗೆ ಇಟ್ಕೊಳ್ಳಿ. ಚಕ್ಲಿ ಅಂದ ತಕ್ಷಣ ಅಕ್ಕಿಯನ್ನು ಹುರ್ಕೋಬೇಕು. ನಾನಿಲ್ಲಿ ತೋರಿಸ್ತಿರುವಂಥ ಈ ವಿಧಾನದಲ್ಲಿ ಅಕ್ಕಿಯನ್ನು ಹುರ್ಕೊಳ್ಳೋದಲ್ಲ, ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು. ನಾನು ತೋರಿಸಿರುವಂಥ ಲೋಟದಲ್ಲಿ 4 ಲೋಟ ಆಗುವಷ್ಟು ಅಕ್ಕಿಯನ್ನು ಓವರ್ನೈಟ್ ನೆನೆಸಿದ್ದೇನೆ. ರಾತ್ರಿ ಪೂರ್ತಿ ನೆನೆ ಹಾಕಿದ್ದೇನೆ. ನೀವು ಓವರ್ನೈಟ್ ನೆನೆಸೋದಿಲ್ಲ ಅಂತಂದರೆ ಒಂದು 4 ರಿಂದ 5 ಗಂಟೆ ಆದ್ರೂ ಅಕ್ಕಿಯನ್ನು ಚೆನ್ನಾಗಿ ನೆನೆಸ್ಕೋಬೇಕು. ನೆನೆಸಿರುವಂಥ ಅಕ್ಕಿಯನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ನಾವು ಮಾಮೂಲಿ ದೋಸೆಗೆಲ್ಲ ರುಬ್ಕೋತೀವಲ್ಲ ಆ ರೀತಿ ಸ್ಮೂತಾಗಿ ರುಬ್ಕೋಬೇಕು. ಇದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಮ್ಮೆ ರುಬ್ಕೊಳ್ಳಿ. ಇದನ್ನು ಆದಷ್ಟು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದೇನೆ. ಇವಾಗ ಈ ರುಬ್ಬಿರುವಂಥ ಹಿಟ್ಟನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ನೋಡಿ, ಅದೇ ಲೋಟದಲ್ಲಿ 2 ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ನಾನು ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೇನೆ. 2 ಲೋಟ ಉದ್ದಿನಬೇಳೆಗೆ 4 ಲೋಟ ಆಗುವಷ್ಟು ಅಕ್ಕಿ. ಇವಾಗ ಈ ಉದ್ದಿನಬೇಳೆನ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಯನ್ನೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಣ್ಣೆ ಸೇರಿಸ್ದೇನೆ ಹಾಗೆಯೇ ಇದನ್ನು ಗ್ಯಾಸನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಕೆಂಪಾಗೋ ತನಕ ಹುರ್ಕೋಬೇಕು. ಈ ಉದ್ದಿನಬೇಳೆ ಚೆನ್ನಾಗಿ ಹುರಿತಾ ಒಳ್ಳೆ ಪರಿಮಳ ಬರ್ತದೆ, ಅಲ್ಲಿ ತನಕ ಹುರ್ಕೊಳ್ಳಿ. ಉದ್ದಿನಬೇಳೆನ ಸೀದ್ಸ್ಕೋಬಾರ್ದು. ನೋಡಿ, ಈ ಉದ್ದಿನಬೇಳೆ ಈ ರೀತಿ ಕೆಂಪಾಗೋ ತನಕ ಹುರ್ಕೊಂಡ್ರೆ ಸಾಕು. ಇವಾಗ ಉದ್ದಿನಬೇಳೆ ಹುರಿದಿದ್ದಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಇನ್ನೊಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಉದ್ದಿನಬೇಳೆ ಚೆನ್ನಾಗಿ ತಣ್ಣದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಬಿಸಿ ಇದ್ದಾಗ ಮಾಡ್ಕೊಳ್ಬೇಡಿ. ಚೆನ್ನಾಗಿ ತಣ್ಣದ ಮೇಲೆ ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಇವಾಗ ಈ ಉದ್ದಿನಬೇಳೆ ಎಲ್ಲ ತಣ್ಣದಿದೆ, ಅದನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ಉದ್ದಿನಬೇಳೆನ ಪೌಡ್ರ್ ಮಾಡ್ಕೊಳ್ಳಿ. ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೇನೆ. ಇದನ್ನು ಹಿಟ್ಟು ಸಾಣಿಸುವಂಥ ಸಾಣಿಗೆಯಲ್ಲಿ ನಾನು ಸಾಣಿಸ್ಕೊಳ್ತಾ ಇದ್ದೇನೆ. ಹಿಟ್ಟು ತುಂಬ ಸ್ಮೂತಾಗಿದ್ದರೆ ಸಾಣಿಸ್ಕೊಳ್ಬೇಕಂತಿಲ್ಲ. ನಾನು ಸ್ವಲ್ಪ ತರ್ತರೆ ಅಂಶ ಏನಾದರೂ ಇದ್ದರೆ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಣಿಸ್ಕೊಳ್ತಾ ಇದ್ದೇನೆ. ನೋಡಿ, ಹಿಟ್ಟು ಸಾಣಿಸ್ಕೊಂಡಿದ್ದಾಗಿದೆ. ಈ ಉದ್ದಿನ ಹಿಟ್ಟಿಗೆ ನಾವು ಮೊದಲೇ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ 2 ಬಾರಿ ಮಿಕ್ಸಿಲಿ ರುಬ್ಕೊಂಡಿದ್ದೆ, ಹಾಗಾಗಿ ಅದನ್ನು ಈ ಉದ್ದಿನ ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಳ್ಳಿ. ನೀವು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನು ಸೇರಿಸ್ಕೋಬೋದು. ನಾನು ಕಪ್ಪು ಎಳ್ಳನ್ನು ಸೇರಿಸ್ಕೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ತುಪ್ಪದ ಬದಲಾಗಿ ಬೆಣ್ಣೆನೂ ಸೇರಿಸ್ಕೋಬೋದು. 2 ರಿಂದ 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಕುದಿಯುತ್ತಾನೆ ಏನು ಕುದಿಸ್ಕೊಳ್ಳೋದು ಬೇಕಾಗಿಲ್ಲ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದ್ಸಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವಿದಕ್ಕೆ ಮಿಕ್ಸಿಯಲ್ಲಿ ಹಿಟ್ಟನ್ನು ರುಬ್ಬಿದ್ವಲ್ಲ, ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ಹಿಟ್ಟಿನ ಜೊತೆಗೆ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೋಬೇಕು. ನೋಡಿ, ನಾನು ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಒಮ್ಮೆಲೆ ತುಂಬ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಹಿಟ್ಟು ತುಂಬ ತೆಳುವಾಗಬಾರ್ದು. ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಹಿಟ್ಟನ್ನು, ಈ ಚಕ್ಲಿಗೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಅದೇ ರೀತಿ ಈ ಮೆಥಡಲ್ಲಿ ಚಕ್ಲಿ ಮಾಡೋದು ತುಂಬಾ ಸುಲಭ. ಅಕ್ಕಿನ ಹುರ್ಕೋಬೇಕು, ಗಿರಣಿ ಕೊಡಬೇಕು ಅಂತೇನೂ ಇಲ್ಲ. ಕ್ವಿಕ್ಕಾಗಿ ನಾವು ದೋಸೆಗೆಲ್ಲ ಈ ಅಕ್ಕಿಯನ್ನು ನೆನೆ ಹಾಕಿರ್ತೀವಲ್ಲ ಆ ಅಕ್ಕಿ ಇದ್ರೇನು ಸಾಕು. ತಿಳೋ ದೋಸೆಗೆಲ್ಲ ಯಾವ ರೀತಿ ನಾವು ಹಿಟ್ಟನ್ನು ರುಬ್ಕೋತೀವಲ್ಲ ಆ ರೀತಿ ರುಬ್ಕೊಂಡ್ಬಿಟ್ಟು ಉಳಿ ಸಾಮಗ್ರಿಗಳನ್ನು ಸೇರಿಸ್ಕೊಂಡು ಈಸಿಯಾಗಿ ಚಕ್ಲಿನ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ನೋಡಿ, ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಡ್ತೇನೆ. ಅಂತಂದರೆ ಎಣ್ಣೆ ಬಿಸಿ ಆಗುತ್ತಾನ ಮುಚ್ಚಿಟ್ರೆ ಸಾಕು. ತುಂಬ ಹೊತ್ತು ಮುಚ್ಚಿಡಬಾರ್ದು. ಯಾಕಂತಂದರೆ ನಾವಿಲ್ಲಿ ಉದ್ದಿನಬೇಳೆ ಸೇರಿಸಿರೋದ್ರಿಂದ ಹಿಟ್ಟು ಹುಳಿ ಆದರೆ ನಂತರ ಚಕ್ಲಿ ಮಾಡಿ ಎಣ್ಣೆಗೆ ಬಿಟ್ಟಾವಾಗ ಚಕ್ಲಿ ಎಲ್ಲ ತುಂಬ ಎಣ್ಣೆನ ಹೀರ್ಕೊಳ್ತದೆ. ಹಾಗಾಗಿ ಬಂಡಿಲಿ ಎಣ್ಣೆ ಕಾಯೋಕಿಡೋ ತನಕ ಸ್ವಲ್ಪ ಮುಚ್ಚಿಟ್ರೆ ಸಾಕು. ಇವಾಗ ಈ ಹಿಟ್ಟಲ್ಲಿ ನಾನು 1 ಚಕ್ಲಿ ಪಾತ್ರಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನಷ್ಟೇ ಹದ ಮಾಡ್ಕೊಳ್ತಾ ಇದ್ದೇನೆ. ಉಳಿದದನ್ನು ಸ್ವಲ್ಪ ಮುಚ್ಚಿಡಿ.
ನೋಡಿ ಈ ರೀತಿ ಒಂದು ಚಕ್ಲಿ ಪಾತ್ರಕ್ಕೆ ಆಗೋಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಪಾತ್ರದ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೋರ್ಬಿಟ್ಟು ಈ ಹಿಟ್ಟನ್ನು ಟೈಟಾಗಿ ಇದಕ್ಕೆ ಸೇರಿಸ್ಕೋಬೇಕು. ಮಧ್ಯದಲ್ಲಿ ಚಕ್ಲಿ ಹಿಟ್ಟು ತುಂಬಿದ್ದು ಲೂಸ್ ಆದರೆ ಚಕ್ಲಿ ಮಾಡುವಾಗ ಮಧ್ಯದಲ್ಲಿ ಕಟ್ ಆಗ್ತದೆ. ಹಾಗಾಗಿ ಈ ರೀತಿ ಟೈಟಾಗಿ ಹಿಟ್ಟನ್ನು ತುಂಬ್ಕೊಂಡ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಚಕ್ಲಿ ಮಾಡ್ಕೋಬೇಕು. ಇವಾಗ ಚಕ್ಲಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚಕ್ಲಿಯನ್ನು ಈಸಿಯಾಗಿ ಮಾಡ್ಕೋಬೋದು. ಎಲ್ಲೂ ಮಧ್ಯದಲ್ಲಿ ಕಟ್ಟಾಗೋದಿಲ್ಲ, ಏನೂ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ಅದೇ ರೀತಿ ನಿಮಗೆ ಎಷ್ಟು ಸುತ್ತಿನ ಚಕ್ಲಿ ಬೇಕೋ ಅಷ್ಟು ಸುತ್ತಿನ ಚಕ್ಲಿನ ಮಾಡ್ಕೋಬೋದು. 2 ಸುತ್ತಿನ ಬೇಕಾದರೆ 2 ಸುತ್ತಿನ, 3 ಸುತ್ತಿನ ಬೇಕಾದರೆ 3 ಸುತ್ತಿನ ಚಕ್ಲಿ ಕೂಡ ಮಾಡ್ಕೋಬೋದು. ನಾವು ಸ್ಟಾರ್ಟಿಂಗ್ ಚಕ್ಲಿನ ಎಲ್ಲಿಂದ ಶುರು ಮಾಡ್ತೀವೋ ಅಲ್ಲೇ ಎಂಡ್ ಮಾಡಿದ್ರೆ ಚಕ್ಲಿ ನೋಡೋದಕ್ಕೂ ಚೆನ್ನಾಗಿರ್ತದೆ. ಅದೇ ರೀತಿ ಈಸಿಯಾಗಿ ಈ ರೀತಿ ಎತ್ಬಿಟ್ಟು ಎಣ್ಣೆಗೆ ಬಿಡೋದಕ್ಕೂ ಕೂಡ ತುಂಬ ಸುಲಭ ಆಗ್ತದೆ. ನೋಡಿ ಈ ರೀತಿ ಚಕ್ಲಿಯನ್ನು ಈಸಿಯಾಗಿ ಮಾಡ್ಕೋಬೋದು, ಎಲ್ಲೂ ಕಟ್ಟಾಗೋದಿಲ್ಲ. ಆದರೆ ಹಿಟ್ಟನ್ನು ಪರ್ಫೆಕ್ಟಾಗಿ ಕಲಸಿದ್ರೆ ತುಂಬ ಸುಲಭವಾಗಿ ಚಕ್ಲಿನ ಮಾಡ್ಕೋಬೋದು. ನಾನು ಎಣ್ಣೆನ ಮೊದಲಿಗೆ ಕಾಯೋದಕ್ಕಿಟ್ಟಿದ್ದೆ. ಎಣ್ಣೆನೂ ಅಷ್ಟೇ ಚಕ್ಲಿ ಬಿಟ್ಟ ತಕ್ಷಣ ಮೇಲ್ಗಡೆ ಬರಬೇಕು, ಆ ರೀತಿ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಒಂದು ಚಕ್ಲಿ ಬಿಟ್ಟ ತಕ್ಷಣ ಅದು ಮೇಲ್ಗಡೆ ಬಂದ ತಕ್ಷಣ ಇನ್ನೊಂದು ಚಕ್ಲಿಯನ್ನು ಬಿಟ್ಕೊಳ್ಳಿ. ತುಂಬ ಚಕ್ಲಿ ಬಿಡೋದಕ್ಕೆ ಹೋಗಬೇಡಿ. ಎಣ್ಣೆಗೆ ಎಷ್ಟು ಚಕ್ಲಿ ಹಿಡಿಸ್ತದೋ ಅಷ್ಟೇ ಚಕ್ಲಿ ಬಿಟ್ಕೊಂಡು, ಚಕ್ಲಿ ಬಿಟ್ಟ ತಕ್ಷಣ ಸೌಟ್ ಹಾಕಿದ್ರೆ ಚಕ್ಲಿ ಕಟ್ಟಾಗಿ ಹೋಗ್ತದೆ. ಹಾಗಾಗಿ ಚಕ್ಲಿ ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಚಕ್ಲಿ ಬಿಟ್ಟ ತಕ್ಷಣ ಮಧ್ಯಮ ಉರಿಯಲ್ಲಿ ಅದನ್ನು 2 ಕಡೆ ಹದವಾದ ಉರಿಯಲ್ಲಿ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಹೊಂಬಣ್ಣ ಬರೋ ತನಕ ಚಕ್ಲಿಯನ್ನು ಚೆನ್ನಾಗಿ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಈಗ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ತೆಕ್ಕೊಳ್ಳುವ. ನೋಡಿ ಗರಿ ಆಗಿರುವಂಥ ಚಕ್ಲಿ ರೆಡಿ ಆಯಿತು. ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ. ಒಂದು ಬಂಡಿಯಿಂದ ಚಕ್ಲಿನ ತೆಗೆದ ನಂತರ ಇನ್ನೊಂದು ಬಂಡಿಗೆ ಆಗೋಷ್ಟನ್ನು ರೆಡಿ ಮಾಡ್ಕೋಬೇಕು. ಒಂದೇ ಸಲ ತುಂಬ ಚಕ್ಲಿಯನ್ನು ಮೊದಲೇ ಮಾಡಿ ಇಟ್ಕೋಬಾರ್ದು. ಇದನ್ನು ಅಷ್ಟೇ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಗರಿ ಆಗಿರುವಂಥ ಅಕ್ಕಿ ಚಕ್ಲಿನ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ನೋಡಿ ಇದು ಕೂಡ ಫ್ರೈ ಆಯಿತು. ಇವಾಗ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ಅದೇ ರೀತಿ ಉಳಿದ ಚಕ್ಲಿಗಳನ್ನು ಕೂಡ ನಾವು ಹದವಾದ ಉರಿಯಲ್ಲಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಚಕ್ಲಿಯನ್ನು ಮಾಡ್ಕೋಬೋದು ಅಂತ. ಎಲ್ಲ ಚಕ್ಲಿಗಳು ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಚಕ್ಲಿ ಎಷ್ಟು ಗರ್ಗರಿ ಆಗಿದೆ ಅಂತ ನೀವೇ ನೋಡ್ಬೋದು. ನೋಡಿ ಮುಟ್ಟಿದ ತಕ್ಷಣ ಹುಡಿ ಆಗ್ತದೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಇವಾಗ ಗಣೇಶ ಚತುರ್ಥಿ ಕೂಡ ಹತ್ತಿರ ಬಂತು. ಒಮ್ಮೆ ನೀವು ಈ ವಿಧಾನದಲ್ಲಿಯೂ ಕೂಡ ಚಕ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಟೇಸ್ಟಿಯಾದಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.